ಚಂದನ, ಮನೆಗೆ ನೆಂಟರು ಬಂದಿದ್ದಾರೆ, ತಿನ್ನಕ್ಕೇನಾದ್ರು ತಗೊಂಬಮ್ಮ. ಅತ್ತೆ, ನಾನೇ ತಗೊಂಬರ್ತೀನಿ. ಸರಿ, ಹೋಗು. ಏನಪ್ಪ ಬಂದಿದ್ದು? ಹಾ, ಅದು ಅಮ್ಮ ಇದನ್ನ ಕೊಟ್ಬಿಟ್ಟು ಬರಕ್ ಹೇಳಿದ್ರು. ಅದು ಈಗ ನಿಮ್ಮಮ್ಮ ಹೇಗಿದ್ದಾರೆ? ಅಮ್ಮ ಇವಾಗ ಸ್ವಲ್ಪ ಹುಷಾರಾಗಿದ್ದಾರೆ. ದೇವ್ರ ದಯದಿಂದ ಚೆನ್ನಾಗಿದ್ದಾರಲ್ವಾ? ಸಾಕು. ಊಟ ಇಲ್ಲ, ತಿಂಡಿ ಇಲ್ಲ ಇಲ್ಲ ಇಲ್ಲ, ಮೊದಲನೇ ಸಲ ಮನೆಗೆ ಬಂದಿದ್ದೀರಾ, ಏನಾದ್ರೂ ತಿನ್ಬೇಕು. ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು. ಬಾಮ್ಮ, ಕೊಡು. ತಗೊಮ್ಮ, ಸ್ವಲ್ಪ ತಗೋ. ತಗೋ. ಇಲ್ಲ, ತಿನ್ನು ತಿನ್ನು. ಸಂಕೋಚ ಮಾಡ್ಕೋಬೇಡಿ, ತಿನ್ನಿ ತಿನ್ನಿ. ಅಂದ ಹಾಗೆ ನೀವೇನ್ ಮಾಡ್ಕೊಂಡಿರೋದು? ನಾವು ಹೂವಿನ ವ್ಯಾಪಾರ ಮಾಡ್ಕೊಂಡಿದೀವಿ. ಈ ಫಂಕ್ಷನ್ಸ್ಗೆಲ್ಲ ಅಲಂಕಾರ ಎಲ್ಲ ಮಾಡ್ಕೊಡ್ತೀವಿ. ಓ, ಫ್ಲವರ್ ಡೆಕೋರೇಷನ್ ಅಲ್ವಾ? ಹಾ, ಅಂದ ಹಾಗೆ ಇವಳು ನನ್ನ ಸೊಸೆ ತನು ಅಂತ. ನಮಸ್ಕಾರ. ನಿಧಾನ ನಿಧಾನ. ಚಂದನ, ಸ್ವಲ್ಪ ಕುಡಿಯಕ್ಕೆ ನೀರು ತಗೊಂಬಮ್ಮ. ಅತ್ತೆ, ನಾನೇ ತಗೊಂಬರ್ತೀನಿ ರೀ. ಸರಿ, ಹೋಗು ಬೇಗ. ಬೇಗ ತಗೊಂಬ. ನೀರು ಕುಡಿಯಪ್ಪ. ತಿಂಡಿ ತುಂಬಾ ಚೆನ್ನಾಗೈತೆ, ನಮ್ಮಮ್ಮ ಮಾಡ್ದಂಗೆ ಐತೆ ಅಂತ ಹೇಳ್ತವ್ರೆ. ಇನ್ನೊಂದ್ಸರಿ ಅಣ್ಣನ ಮುಖ ನೋಡ್ಬೇಕು ಅನ್ನಿಸ್ತಿದೆಯಲ್ಲ. ಮತ್ತೆ ಅವ್ರು ಇಲ್ಲಿಗೆ ಬರ್ತಾರೋ ಇಲ್ವೋ? ಕರೆದ್ರೆ ನಾನು ಬದುಕಿದ್ದೀನಿ ಅನ್ನೋದು ಗೊತ್ತಾಗೋಗುತ್ತೆ. ಕರೀತೆ ಹೋದ್ರೆ ಹೊರಟು ಹೋಗ್ತಾರೆ. ಏನಪ್ಪ ಮಾಡ್ಲಿ? ತಪ್ಪಾಯ್ತು, ಗೊತ್ತಾಗ್ಲಿಲ್ಲ. ನಾನು ಬರಲಾ? ಸರಿ ಲಕ್ಷ್ಮಿ, ನಡಿ. ಹರ್ಷಿನ ತನಕ ನಾನು ಬಂದು ನಿಮ್ ಬಿಟ್ಟು ಬರ್ತೀನಿ.
ಅಯ್ಯೋ ನಿಮಗೆ ಯಾಕೆ ತೊಂದರೆ, ನಾನು ಹೋಗ್ತೀನಿ. ತೊಂದರೆ ಎಂಥದ್ದು ಲಕ್ಷ್ಮಿ, ನನಗೆ ಮಾಡೋಕ್ಕೆ ಇನ್ನೇನು ಕೆಲಸ ಇದೆ? ಒಬ್ಬಳೇ ಅಷ್ಟು ದೂರ ಹೋಗೋದು ಬೇಡ, ನಾನು ಬರ್ತೀನಿ ಬಾ. ವೀಣಾ, ವೀಣಾ, ಹರೀಶನ್ ಮನೆಗೆ ಹೋಗಿ ಬರ್ತೀನಮ್ಮ. ಅಯ್ಯೋ ಏನತ್ತೆ ಇದು, ಇದಕ್ಕಿದ್ದಂಗೆ ಹೊರಟು ನಿಂತ್ಬಿಟ್ಟಿದ್ದೀರಾ? ಇನ್ನೊಂದು 2 ದಿನ ಇದ್ದು ಸುಧಾರಿಸ್ಕೊಂಡು ಹೊರಡೋದು ತಾನೇ. ಪರವಾಗಿಲ್ಲಮ್ಮ, ಅಲ್ಲಿ ಸಿಂಚನ ಒಬ್ಳೇ ಇದ್ದಾಳೆ ಪಾಪ. ಅವಳು ಮೊದಲೇ ಏನೂ ಮಾಡೋದಕ್ಕೆ ಬರಲ್ಲ. ಹರೀಶನ್ಗೂ ಊಟ ತಿಂಡಿಗೆ ತೊಂದರೆ ಆಗತ್ತೆ. ಹೋಗಿ ಬರ್ತೀನಿ. ಏನತ್ತೆ ನೀವು ಈ ಸ್ಥಿತಿನಲ್ಲಿ ನಿಮ್ಮನ್ನೇ ಯಾರಾದರೂ ನೋಡ್ಕೋಬೇಕು. ಈಗೆಲ್ಲ ಹೋದ ತಕ್ಷಣ ನೀವೆಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಡ ಹೇಳಿ. ನೋಡಿ ನನ್ನ ಮಾತು ಕೇಳಿ, ಸ್ವಲ್ಪ ಆರೋಗ್ಯ ಸುಧಾರಿಸ್ಕೊಂಡ್ಮೇಲೆ ಹೊರಡಿ. ಮಾವ ನೀವಾದ್ರೂ ಒಂದು ಮಾತು ಹೇಳ್ಬಾರ್ದಾ? ಬೆಳಗ್ಗೆಯಿಂದ ಹೇಳಿದ್ದೀನಮ್ಮ, ಎಲ್ಲ ತಯಾರು ಮಾಡ್ಕೊಂಡು ಹೊರಟು ನಿಂತು ಹೇಳಿ. ನಾನೇನು ಮಾಡಲಿ, ಇನ್ನೇನಂತ ಹೇಳಿ ಹೇಳು. ಹಾಗೇನಿಲ್ಲ, ನಾನೇನು ಅಲ್ಲಿ ಕೆಲಸ ಮಾಡೋದಿಲ್ಲ. ಏನೋ ನಾನು ಅವಳ ಜೊತೆಗಿದ್ದರೆ ಸಿಂಚನನ್ಗೆ ಸ್ವಲ್ಪ ಸಹಾಯ ಆಗತ್ತೆ ಅಂತ ಅಷ್ಟೇ. ಬೇಜಾರು ಮಾಡ್ಕೋಬೇಡ, ನಾನು ಮತ್ತೆ ಬರ್ತೀನಿ. ವೀಣಾ, ನೀನು ಈ ಮನೆ ಯಜಮಾನಿ ಯಾವಾಗಲೂ ಸಂತೋಷವಾಗಿರಬೇಕು. ಆಗಲೇ ಮನೆಯವರೆಲ್ಲ ಸಂತೋಷವಾಗಿರೋದು, ನೆಮ್ಮದಿಯಾಗಿರೋದು. ನೀನು ಈ ಥರ ಬೇಜಾರು ಮಾಡ್ಕೊಂಡು ಕಳಿಸ್ಕೊಟ್ರೆ ನಾನು ಖುಷಿಯಾಗಿ ಹೋಗೋಕ್ಕಾಗತ್ತಾ? ಏನೋತ್ತೆ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇರಿ ಕುಂಕುಮ ತಗೊಂಡ್ಬರ್ತೀನಿ. ಪಾಪ ಎಷ್ಟೊಂದು ಬೇಜಾರು ಮಾಡ್ಕೊಂಬಿಟ್ಲು.